Welcome to Amazing Opportunities, Happy Health India. It is a purely direct selling product based company. It is based on Punjab. It is started in direct selling 2015, August 12th. Purely product based company. It is a wonderful opportunity for all unemployed or housewife or who is big dream in life. ಯಾರಿಗೆ ತುಂಬ ಹಶ್ವಿದೆ, ಯಾರಿಗೆ ತುಂಬ ದೊಡ್ಡ ಕನಸಿದೆ, ಯಾರಿಗೆ ಜಾಬ್ ಇಲ್ಲ, ಯಾರು ಒಂದು ಬಿಸ್ನೆಸ್ಸನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ, ಒಬ್ಬ ಆಂಟ್ರಪ್ರಿನರ್ ಆಗಬೇಕು ಅನ್ನೋರಿಗೆ ಪ್ರತಿಯೊಬ್ಬರಿಗೂ ಇದು ಡೈಲಿ ಯೂಸ್ ಮಾಡೋವಂಥ ಪ್ರಾಡಕ್ಟು. ಜಸ್ಟ್ ರೆಫರಿಂಗ್ ಬಿಸ್ನೆಸ್. ಇಟ್ ಈಸ್ ಎ ರೆಫರಿಂಗ್ ಬಿಸ್ನೆಸ್ ಆ್ಯಸ್ ಎ ಎಂಟ್ರಪ್ರಿನರ್ ರೋಲ್. ಈ ಕಂಪ್ನಿನ ಚೂಸ್ ಮಾಡಿರೋ ಉದ್ದೇಶ, ಐ ವಾಂಟ್ ಟು ಬಿಕಮ್ ಎ ಎಂಟ್ರಪ್ರಿನರ್. ಬಟ್ ಇವತ್ತು ರಿಯಾಲಿಟಿ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವರ್ಸಸ್ ಎಕ್ಸ್ಪೆಕ್ಟೇಷನ್ ಏನಾಗಿದೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಕಾರಲ್ಲಿ ಹೋಗಬೇಕು ಅಂತ ಆಸೆ ಇರುತ್ತೆ, ಡ್ರೀಮ್ ಇರುತ್ತೆ. ಬಟ್ ರಿಯಾಲಿಟಿ ಏನಂದರೆ ಅವ್ನು ಬೈಕಲ್ಲೇ ಓಡಾಡ್ತಿರ್ತಾನೆ. ಸೊ ಅದು ಒಂದು ಸತ್ಯ. ಕೆಲವೊಬ್ಬರಿಗೆ ಮತ್ತೇನಾಗಿರುತ್ತೆ, ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ತಿಂಡಿ ತಿಂದಿರ್ತಾರೆ. ಮತ್ತು ಯಾವತ್ತೂ ಹೋಟೆಲ್ ನೋಡಿರಲ್ಲ. 5 ಸ್ಟಾರ್ ಹೋಟೆಲಿಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಹೋಟೆಲಲ್ಲಿ ಊಟ ಮಾಡಬೇಕು, ಸ್ಟೇ ಮಾಡಬೇಕು ಅಂತೆಲ್ಲ ಆಸೆ ಇರುತ್ತೆ. ಬಟ್ ಅವ್ರ ರಿಯಾಲಿಟಿ ಏನಪ್ಪ ಅಂದರೆ ಅವ್ರ ಮನೆಗೆ ಸೀಮಿತವಾಗಿರ್ತಾರೆ. ಸೊ ಇನ್ನೂ ಕೆಲವರಿಗೆ 3 ಎಕ್ಸಾಂಪಲ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇನ್ನೂ ಕೆಲವರಿಗೆ ಮನೆ ಇರುತ್ತೆ, ಸೊ ದೊಡ್ಡ ಮನೆ ಬೇಕು ಅಂತ ಆಸೆ ಇರುತ್ತೆ, ದೊಡ್ಡ ಕನಸಿರುತ್ತೆ. ಬಟ್ ಅವರಿಗೆ ರೀಚ್ ಆಗೋಕ್ಕಾಗಲ್ಲ. ಸೊ ಇದು ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಯಾಲಿಟಿ. ಬಟ್ ಇದು ರಿಯಾಲಿಟಿ ಯಾಕೆ ಹೀಗೆ ಇರುತ್ತೆ ಅಂದರೆ, ಬಿಕಾಸ್ ಅವರು ಬೈಯಿಂಗ್ ಪವರ್ ಇರಲ್ಲ ಆ್ಯಂಡ್ ಅವರು ಒಳ್ಳೆ ಆಪರ್ಚುನಿಟಿನ ಅದನ್ನು ಹೇಗೆ ತೊಗೋಬೇಕು ಅನ್ನೋದ್ರ ಕಡೆ ಗಮನ. ಬರೀ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಆಗಲ್ಲ, ಅದನ್ನು ಹೇಗೆ ತೊಗೋಬೇಕು ಆ್ಯಂಡ್ ಎ ಪಾಸಿಬಿಲಿಟೀಸ್ ನೋಡಲ್ಲ. ಸೊ ದಟ್ ಈಸ್ ದ ರಿಯಾಲಿಟಿ. 4 type of people. 4 type of people. Who is this 4 type of people? I can explain you. The Robert Kiyosaki, Rich Dad Poor Dad, is the author of Rich Dad Poor Dad. ರಾಬರ್ಟ್ ಕಿಯೋಸಕಿ ಹೇಳ್ತಾರೆ ಒಂದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ಕಲ್ಲಿ, ಅವರು ಲಿಯಬಿಲಿಟಿ ಏನೋ, ಅಸೆಟ್ ಅಂದರೆ ಏನೋ, ಆ್ಯಂಡ್ ಜಾಬ್ ಅಂದರೆ ಏನೋ, ಬಿಸ್ನೆಸ್ ಅಂದರೆ ಏನೋ, ಆ್ಯಕ್ಟಿವ್ ಇನ್ಕಮ್ ಅಂದ್ರೇನೋ, ಪ್ಯಾಸಿವ್ ಇನ್ಕಮ್ ಅಂದರೆ ಇದ್ರ ಬಗ್ಗೆ ನೀಟಾಗಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ಕಲ್ಲಿ ಹೇಳಿದ್ದಾರೆ. ದಯವಿಟ್ಟು ಯಾರಾದರೂ ಈ ಬುಕ್ ಸಿಕ್ಕರೆ ದಯವಿಟ್ಟು ಪೂರ್ತಿ ಓದಿ. ಅದು ಓದಿದಾಗ ನಿಮಗೆ ಒಂದು ಜ್ಞಾನ ಸಿಗುತ್ತೆ. ಸೊ ಇಲ್ಲಿ 4 ಟೈಪ್ ಆಫ್ ಪೀಪಲ್ ಅಂದರೆ ಯಾರು? 4 ಟೈಪ್ ಆಫ್ ಪೀಪಲ್ ಅಂದರೆ ಯಾರು? ಸೆಲ್ಫ್ ಎಂಪ್ಲಾಯ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಇನ್ವೆಸ್ಟರ್. ಇದರಲ್ಲಿ 95% ಪೀಪಲ್ ಯಾರಿದ್ದಾರೆ? ಎಂಪ್ಲಾಯೀಸ್ ಅಂದರೆ ಜಾಬ್ ಮಾಡ್ತಾ ಇರೋರು ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟು. 95% ಪಾಪ್ಯುಲೇಷನಲ್ಲಿ 95% ಜನ ಜಾಬನ್ನು ಚೂಸ್ ಮಾಡ್ತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಚೂಸ್ ಮಾಡ್ತಾರೆ. ಇದರಲ್ಲಿ ಏನಿರುತ್ತೆ, ಇದನ್ನು ಮಾಡೋದ್ರಿಂದ ಏನು ಸಿಗುತ್ತೆ? ಇಂಡಿವಿಜುವಲ್ ಎಫರ್ಟ್ ಜಾಸ್ತಿ ಇರುತ್ತೆ, ಲಿಮಿಟೆಡ್ ಇನ್ಕಮ್ ಇರುತ್ತೆ, ಆ್ಯಕ್ಟಿವ್ ಇನ್ಕಮ್ ಇರುತ್ತೆ, ಬಟ್ ನಾಟ್ ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಯಾರು ಜನ್ರೇಟ್ ಮಾಡ್ತಾರೆ? ಇನ್ವೆಸ್ಟರ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್. ಅವರು ಓನ್ಲಿ ಫಾರ್ ವರ್ಲ್ಡ್ ಪಾಪ್ಯುಲೇಷನಲ್ಲಿ 5% ಇದ್ದಾರೆ. ಬಟ್ ಅವರು ಯಾವಾಗಲೂ ಚೂಸ್ ಮಾಡೋದು ಟೀಮ್ ವರ್ಕ್, ನೆಟ್ವರ್ಕ್, ಅನ್ಲಿಮಿಟೆಡ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ಬಟ್ ಇದನ್ನೇ ಕಂಪೇರ್ ಮಾಡಿದ್ರೆ ವರ್ಲ್ಡ್ ವೆಲ್ತನ್ನ ಕಂಪೇರ್ ಮಾಡಿದ್ರೆ 95% ವರ್ಲ್ಡ್ ಪಾಪ್ಯುಲೇಷನ್ ಹತ್ರ ಇರೋ ಮನಿ ಎಷ್ಟು ಅಂದರೆ ಬರೀ 5%. ಆದರೆ 95% ಮನಿ ಬರೀ 5% ಜನದ ಹತ್ರ ಇದೆ. ಅದು ಯಾರು? ಫಾರ್ ಎಕ್ಸಾಂಪಲ್ ಧೀರುಭಾಯ್ ಅಂಬಾನಿ, ಬಿಲ್ ಗೇಟ್ಸು, ಮಾರ್ಕ್ ಜೂಬರು, ಫೇಸ್ಬುಕ್ ಓನರು, ಅಮೆಜಿಂಗ್, ಜಾಫ್ ವ್ಯಾನ್ಸ್, ಈ ಥರ ಎಲಾನ್ ಮಸ್ಕ್, ರತನ್ ಟಾಟಾ, ಈ ಥರ ಬಿಸ್ನೆಸ್ ಮ್ಯಾನ್, ಇನ್ವೆಸ್ಟರ್ ಹತ್ರ 95% ಮನಿ ಇದೆ. ಸೊ ಅವ್ರು ಚೂಸ್ ಮಾಡಿದ್ದು ಟೀಮ್ ವರ್ಕು, ಅನ್ಲಿಮಿಟೆಡ್ ಇನ್ಕಮು, ಪ್ಯಾಸಿವ್ ಇನ್ಕಮು, ನೆಟ್ವರ್ಕು. ಸೊ ನೀವು ಥಿಂಕ್ ಮಾಡಿ, ನೀವೇನು ಮಾಡ್ತಿದ್ದೀರಾ ಅಂತ. ಫ್ಯಾಮಿಲಿ ಎಕ್ಸ್ಪೆನ್ಸ್ ಮಂತ್ಲಿ. ಇವತ್ತು ಎಕ್ಸ್ಪೆನ್ಸ್ ಯಾವ ಮಟ್ಟಕ್ಕಿದೆ ಅಂದರೆ, ಇವತ್ತು ಪ್ರತಿಯೊಬ್ಬರೂ ಎಕ್ಸ್ಪೆನ್ಸನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಎಕ್ಸ್ಪೆನ್ಸಲ್ಲಿ ಇನ್ಕಮೇ ಇಲ್ಲ, ಎಕ್ಸ್ಪೆನ್ಸ್ ಹೆಂಗೆ ಮೇಂಟೈನ್ ಮಾಡ್ತಾರೆ?
ಸೊ 1940 ಫಾರ್ ಎಕ್ಸಾಂಪಲ್ ಎವ್ರಿ 2 ಡೆಕೆಡ್ ಇನ್ಕಮ್ 1 0 ಆ್ಯಡ್ ಆಗ್ತಿದೆ. ನಮ್ಮ ಇನ್ಕಮಿಗೆ 1 0 ಆ್ಯಡ್ ಆಗ್ತಿದೆ. ಸೊ ಎಕ್ಸ್ಪೆನ್ಸ್ ಎಷ್ಟಿದೆ ನೋಡಿ. 1940 ₹10 ಇದ್ದೇ ಒಬ್ಬ ನಾರ್ಮಲ್ ಲೈಫ್ ಲೀಡ್ ಆಗ್ತಿತ್ತು, ಒಂದು ಫ್ಯಾಮಿಲಿ ಲೀಡ್ ಆಗ್ತಿತ್ತು. ಆ ₹10 1940 ₹10 ಒಂದು ಫ್ಯಾಮಿಲಿ ಲೀಡ್ ಆಗ್ತಿತ್ತು. ಅದೇ ಎವ್ರಿ 2 ಡೆಕೆಡ್ ಮತ್ತೆ 2 ಡೆಕೆಡಿಗೆ ಬಂದರೆ ಪಾಸ್ ಆದರೆ 1960ಗೆ ₹100 ಇದ್ದಿದ್ರೆ ಒಂದು ಲೈಫ್ ಲೀಡ್ ಆಗೋದು. ಬಟ್ 1980 ಅಂದರೆ ಎವ್ರಿ 2 ಡೆಕೆಡ್ಗೆ 1 0 ಆ್ಯಡ್ ಆಗ್ತಿದೆ. 1000 1980 1000 ಇದ್ದಿದ್ರೆ ಲೈಫ್ ಲೀಡ್ ಆಗೋದು. 2000ನೇ ಇಸ್ವಿಲಿ 10,000 ಸ್ಯಾಲ್ರಿ ಇದ್ದಿದ್ರೆ ಅಥವಾ ಇನ್ಕಮ್ ಇದ್ದಿದ್ರೆ ಅವ್ರ ಲೈಫ್ ಲೀಡ್ ಮಾಡ್ಬೋದಿತ್ತು. 2020ಕ್ಕೆ 1,00,000 ಇನ್ಕಮ್ ಬೇಕು. ಆದರೆ ಎಷ್ಟು ಜನ ಇಲ್ಲಿ 1,00,000 ಇನ್ಕಮ್ ಮಂತ್ಲಿ ತೊಗೊತಿದ್ದಾರೆ? ಕೆಲವೇ ಜನ. ಸೊ ಹಂಗೆ ಥಿಂಕ್ ಮಾಡಿ, ನೀವು ಥಿಂಕ್ ಮಾಡಿ 2040ಕ್ಕೆ ನಿಮ್ಮ ಇನ್ಕಮ್ ಎಷ್ಟು ಬೇಕು ಅನ್ನೋದನ್ನು ನೀವು ಜಡ್ಜ್ ಮಾಡಿ. ಅಲ್ಲಿಗೆ 10 lakh rupees ಬೇಕು. 10 lakh rupees ಇನ್ಕಮ್ಮು ಮಂತ್ಲಿ ಬೇಕು ಅಂದರೆ ನೀವು ಏನು ಮಾಡಬೇಕು? ನಿಮ್ಮ ಪ್ಲ್ಯಾನ್ ಏನು ನೀವು ಡಿಸೈಡ್ ಮಾಡಿ. ಹೌ ಟು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ವರ್ಕ್. ಇವತ್ತು ಫ್ಯಾಕ್ಟರಿ, ಟ್ರಾನ್ಸ್ಪೋರ್ಟೇಷನ್ಸ್, ಹೋಲ್ಸೇಲರ್, ರಿಟೇಲರ್, ಅಡ್ವರ್ಟೈಸ್ಮೆಂಟ್, ಕಸ್ಟಮರ್, ಇದು ಒಂದು ಟ್ರೆಡಿಷ್ನಲ್ ಬೇಸ್ ಬಿಸ್ನೆಸ್. ಟ್ರೆಡಿಷ್ನಲ್ ಅಂದರೆ ಫ್ಯಾಕ್ಟ್ರಿಯಿಂದ ಬರಬೇಕು, ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸು, ಹೋಲ್ಸೇಲಿಗೆ ಹೋಗಬೇಕು, ರಿಟೇಲರಿಗೆ ಹೋಗಬೇಕು, ಆಮೇಲೆ ಅಡ್ವರ್ಟೈಸ್ಮೆಂಟು, ಬ್ಯಾನರ್ ಅಡ್ವರ್ಟೈಸ್ಮೆಂಟು, ಪೇಪರ್ ಆ್ಯಡಿಂಗು, ಮತ್ತು ಹೀರೋಯಿನ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಮನಿ ಕೊಡಬೇಕು. ಕೊನೆಗೆ ಅದ್ರ ಕಾಸ್ಟ್ ಬಂದು ₹10 ಮ್ಯಾನುಫ್ಯಾಕ್ಚರ್ ಆಗೋ ಪ್ರಾಡಕ್ಟು ಕಸ್ಟಮರ್ಗೆ ತಲುಪೋಷ್ಟಿಗೆ ₹100 ಆಗುತ್ತೆ. ಸೊ ಇದು ಟ್ರೆಡಿಷ್ನಲ್ ಬೇಸ್ ಸಿಸ್ಟಮ್. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಯು ಬೈ ಯು ಅರ್ನ್, ಅಂದರೆ ನೀವೇ ಕೊಂಡ್ಕೊಳ್ಳಿ, ನೀವೇ ದುಡ್ಕೊಳ್ಳಿ ಅಂತ. ಹೌ ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ವರ್ಕ್ ಅಂದರೆ ಫ್ಯಾಕ್ಟ್ರಿ ಆದಮೇಲೆ ನೀವು ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆದರೆ ಫ್ರೆಂಡ್ಸ್, ಫ್ಯಾಮಿಲಿ, ನೈಬರರ್ಸ್ ಆ್ಯಂಡ್ ಟೋಟಲ್ ಸ್ಟ್ರೇಂಜರ್ಸ್, ಅಂದರೆ ನಿಮ್ಮ ಅಕ್ಕಪಕ್ಕದವರು, ಫ್ರೆಂಡ್ಸು, ಸ್ನೇಹಿತರು, ಫ್ಯಾಮಿಲಿ ಎಲ್ಲರಿಗೂ ನೀವು ಜಸ್ಟ್ ಏನು ಮಾಡ್ತೀರಾ? ಜಸ್ಟ್ ರೆಫರ್ ಮಾಡ್ತೀರಾ. ಲಾಟ್ಸ್ ಆಫ್ ಮನಿ ಟು ಮೇಕ್ ಬೈ ಫ್ರೆಂಡ್ಸ್, ನೈಬರರ್ಸ್, ಯುವರ್ ಫ್ಯಾಮಿಲಿ ಆ್ಯಂಡ್ ಟೋಟಲ್ ಸ್ಟ್ರೇಂಜರ್ಸ್. ಇದು ಸಿಂಪಲ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ವರ್ಕ್. ಕೆಲವೊಬ್ಬರು ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಬಗ್ಗೆ ತಮ್ಮದೇ ಆದ ಥಾಟ್ಸ್ಗಳನ್ನ ಹೇಳಿದ್ದಾರೆ. ಅದು ಲೆಜೆಂಡ್ಗಳು. ಅವರನ್ನು ಲೆಜೆಂಡ್ ಅಂದರೆ ತಪ್ಪಾಗಲಾರ್ದು. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ವಿಚಾರವಾಗಿ ನಮ್ಮ APJ ಅಬ್ದುಲ್ ಕಲಾಂ ಅವರು ಈ ಥರ ಹೇಳಿದ್ದಾರೆ: ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st century ವಿಚ್ ಮಸ್ಟ್ ಬಿ ಜಾಯಿನ್ಡ್ ಬೈ ಎವ್ರಿ ಯಂಗ್ ಮ್ಯಾನ್ ಆ್ಯಂಡ್ ವುಮೆನ್ ಗ್ಲೋಬಲಿ, ಅದರ್ವೈಸ್ ಯು ಕ್ಯಾನ್ ನೆವರ್ ಗೆಟ್ ಬೆಸ್ಟ್ ಯುವರ್ ಯೂತ್ ಏಜಲ್ಲಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗನ್ನು ಮಾಡಬೇಕು ಅನ್ನೋ ವಿಚಾರವಾಗಿ ಹೇಳಿದ್ದಾರೆ. ನಮ್ಮ ಬಿಲ್ ಗೇಟ್ಸ್ ದ ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಇನ್ ದ ಪಾಸ್ಟ್. ಇಫ್ ಐ ವುಡ್ ಬಿ ಗಿವನ್ ಚಾನ್ಸ್ ಸ್ಟಾರ್ಟ್ ಓವರ್ ಅಗೇನ್, ಐ ವುಡ್ ಚೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ನನಗೇನಾದ್ರು ಮತ್ತೆ ಚಾನ್ಸ್ ಸಿಕ್ಕಿದ್ರೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗೇ ಮಾಡ್ತೀನಿ ಅಂತ ಬಿಲ್ ಗೇಟ್ಸ್ ಹೇಳಿದ್ದಾರೆ. ದ ರಿಚೆಸ್ಟ್ people in the world look network. The rich people in the world look network. Everyone else look for job. ಇದು ಹೇಳಿರೋದು ರಾಬರ್ಟ್ ಕಿಯೋಸಕಿ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಆಥರ್ ಈಸ್ ಎ ಫೇಮಸ್ ಆಥರ್, ಫೇಮಸ್ ಎಂಟರ್ಪ್ರಿನರ್, ಫೇಮಸ್ ಮೋಟಿವೇಶನ್ ಸ್ಪೀಕರ್. ಬಟ್ ಈತ ಹೇಳೋದು ಒಂದೇ ವಿಚಾರ: ರಿಚ್ ಪೀಪಲ್ ಯಾವಾಗಲೂ ನೆಟ್ವರ್ಕ್ನ ಚೂಸ್ ಮಾಡ್ತಾರೆ, ಪೂರ್ ಪೀಪಲ್ ಯಾವಾಗಲೂ ಜಾಬ್ನ ಚೂಸ್ ಮಾಡ್ತಾರೆ. If someone offer you amazing opportunity and you are not sure you can do it, say yes, then learn how to do it later. ಯಾರು ಒಂದು ಆಪರ್ಚುನಿಟಿ ಕೊಟ್ಟರೆ ನೀವು ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡಿ, ದೆನ್ ಸ್ಟಾರ್ಟ್ ಯುವರ್ ಲರ್ನಿಂಗ್ ಅಂತ ರಿಚರ್ಡ್ ಬರ್ಸನ್ ಹೇಳ್ತವ್ರೆ. ವೆಲ್ಕಮ್ ಟು ದ ಆಪರ್ಚುನಿಟಿ ಆಫ್ ಸಕ್ಸಸ್. ವಾಟ್ ಟು ಮೇಕ್ ಡ್ರೀಮ್ಸ್ ಕಮ್ ಟ್ರೂ, ವಾಟ್ ಟು ಡೂ ಫಾರ್ ದಿಸ್ ಅಂದರೆ ವಾಟ್ ಟು ಮೇಕ್ ಡ್ರೀಮ್ಸ್ ಕಮ್ ಟ್ರೂ. ನಮ್ಮ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಬೇಕು ನಾವೇನು ಮಾಡಬೇಕು? ಸೊ ಇವತ್ತು ನಾವು ಎಲ್ಲ ಕಡೆ ಫ್ರಮ್ ವೇರ್ ಡು ವಿ ಬೈ ಅವರ್ ಡೈಲಿ ನೆಸೆಸಿಟಿ. ನಾವು ಇವತ್ತು ನಮ್ಮ ಡೈಲಿ ನೆಸೆಸಿಟಿಗಳನ್ನ ಎಲ್ಲಿ ಬೈ ಮಾಡ್ತಿದ್ದೀವಿ, ಎಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀವಿ? ಒಂದು ಮಾಲ್ಗಳಲ್ಲಿ ಬೈ ಮಾಡ್ತಿದ್ದೀವಿ, ಒಂದು ಸ್ಟೋರ್ಗಳಲ್ಲಿ ಬೈ ಮಾಡ್ತಿದ್ದೀವಿ, ಒಂದು ಹೋಲ್ಸೇಲರ್ ಹತ್ರ, ಒಂದು
ಡಿಸ್ಟ್ರಿಬ್ಯೂಟರ್ ಹತ್ರ ಬೈ ಮಾಡ್ತಿದ್ದೀವಿ. ಸೊ ಈ ಎಲ್ಲ ಪ್ರಾಡಕ್ಟ್ಗಳನ್ನು ಬೈ ಮಾಡೋದ್ರಿಂದ ನಮಗೇನು ಸಿಗ್ತಿದೆ? ಪ್ರಾಡಕ್ಟ್ ಸಿಗ್ತಿದೆ ಬಿಟ್ಟರೆ ಇನ್ಕಮ್ ಸಿಗ್ತಿದೆಯಾ? ಇನ್ಕಮ್ ಸಿಗ್ತಿಲ್ಲ. ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಪ್ರಾಡಕ್ಟ್ ಬೈ ಮಾಡೋದ್ರಿಂದನೂ ನಮ್ಮ ಲೈಫಲ್ಲಿ ಇನ್ಕಮ್ಮು ಮತ್ತು ಅಸೆಟ್ಟನ್ನು ಸಂಪಾದನೆ ಮಾಡ್ಕೋಬೋದು ಅನ್ನೋದಕ್ಕೆ ನೀವು ಥಿಂಕ್ ಮಾಡಿ. ಬಿಸ್ನೆಸ್ ಎಂಪವರ್ ಆಫ್ HHI 29 years experience of government business, running family business, Ayurvedic since last 26 years, huge knowledge of direct selling business. HHI CEO ಹೇಳ್ತಾ ಇರೋತಕ್ಕಂಥ ಮಾತು. ಮತ್ತು HHI ಸರ್ದಾರ್ ಸಂತೋಷ್ ಸಿಂಗ್, CEO of HHI, is the founder of HHI and MD also. Lifelong discount. One personally guarantee full refund of your money if you are not 100% satisfied with the quality product. ಗ್ಯಾರಂಟಿ ಕೊಡ್ತಿದ್ದಾರೆ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಈ ಪ್ರಾಡಕ್ಟನ್ನು ನೀವು ಯಾವಾಗಾದರೂ ರೀಫಂಡ್ ಮಾಡ್ಕೋಬೋದು ನಿಮ್ಮ ಮನಿ. ಕಸ್ಟಮರ್ ಬೆನಿಫಿಟ್. ರೀಪರ್ಚೇಸ್ ಎವ್ರಿ ಮಂತ್ ನೀವು ರೀಪರ್ಚೇಸ್ನ 2500 DPನ ಪರ್ಚೇಸ್ ಮಾಡಿದರೆ 400 rupees DP ಫ್ರೀ ಆಗಿರುತ್ತೆ. 5000 DP ಪರ್ಚೇಸ್ ಮಾಡಿದ್ರೆ ಎವ್ರಿ ಮಂತ್ 800 DP ಪ್ರಾಡಕ್ಟ್ ಫ್ರೀ. ಪರ್ಚೇಸ್ 10,000 DP ಪರ್ಚೇಸ್ ಮಾಡಿದ್ರೆ ಗೆಟ್ ಫ್ರೀ ಪ್ರಾಡಕ್ಟ್ 1600 DP. ಕಸ್ಟಮರ್ ಬೆನಿಫಿಟ್. ರೀಪರ್ಚೇಸ್ MRP 3000, HHI ಪ್ರೈಸ್ MRP. ಸೊ ಡಿಸ್ಕೌಂಟ್ ಅಪ್ ಟು 5%, 20%. ಸಪೋಸ್ ನೀವೇನಾದರೂ 3000 ಪರ್ ಮಂತಲ್ಲಿ 3000 ಪ್ರಾಡಕ್ಟ್ ಬೈ ಮಾಡಿದ್ರೆ ನಿಮಗೆ ಎಷ್ಟು ಪ್ರಾಫಿಟ್ ಇದೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಡಿಸ್ಕೌಂಟ್ ಅಪ್ ಟು 15% to 20%, ಅಂದರೆ 500 ರೂಪಾಯಿ ಸಿಗುತ್ತೆ. ಫ್ರೀ ಪ್ರಾಡಕ್ಟು 400 ರೂಪಾಯಿ ಸಿಗುತ್ತೆ. ಬೋನಸ್ ಬಂದು 250 ರೂಪಾಯಿ. ಲಾಯಲ್ಟಿ ಬಂದು 650. ಅಲ್ಲಿ ಟೋಟಲ್ ನಿಮಗೆ 60% ಅಪ್ ಟು ಬೆನಿಫಿಟ್. ಅಲ್ಲಿಗೆ ನೀವು 1500 ಪ್ರಾಡಕ್ಟು ಫ್ರೀಯಾಗಿ ತೊಗೊಂಡೋಗಿ. 7 ಏರಿಯಾಸ್ ಆಫ್ ಇನ್ಕಮ್. ರಿಟೇಲ್ ಪ್ರಾಫಿಟ್ ಇರುತ್ತೆ, ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಇರುತ್ತೆ, ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್, ಟ್ರಾವೆಲ್ ಫಂಡ್, ಮೋಟಾರ್ ಬೈಕ್ ಫಂಡ್, ಕಾರ್ ಫಂಡ್, ಡ್ರೀಮ್ ಹೌಸ್ ಬೋನಸ್, ಸ್ಟಾರ್ ಫಂಡ್, ಸೂಪರ್ ಬೋನಸ್, ಡ್ರೀಮ್ ವೆಹಿಕಲ್ ಬೋನಸ್, ರ್ಯಾಂಕ್ ಬೋನಸ್ ಎಲ್ಲವೂ ಕೂಡ ಆ್ಯಡ್ ಆಗುತ್ತೆ. 5 steps to 5 lakh success. There is no elevator to success. You have to take the steps. ಇಲ್ಲಿ ಯಾರು ನಿಮ್ಮ ಸಕ್ಸಸ್ಸನ್ನು ಹೇಳ್ಕೊಡಲ್ಲ. ಸೊ ಯು ಹ್ಯಾವ್ ಟು ಕೀಪ್ ಲರ್ನಿಂಗ್. ಹಾಗಾದರೆ ಆಕ್ಟಿವೇಶನ್ ಆಗೋದು ಹೇಗೆ? ರಿಜಿಸ್ಟ್ರೇಷನ್ ಆಗೋದು ಹೇಗೆ? ನೀವು ಫಸ್ಟ್ ಕಂಪನಿಯಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಇದೆ. ನೀವು ಫಸ್ಟ್ www.happyhealthindia.co.in ಹೋಗ್ಬಿಟ್ಟು ನಿಮ್ಮ ವೆಬ್ಸೈಟ್ ಓಪನ್ ಮಾಡಿ, ಕಂಪನಿ ವೆಬ್ಸೈಟ್ ಓಪನ್ ಮಾಡಿ. ಅದರಲ್ಲಿ ವಿಂಡೋಸ್ ಓಪನ್ ಆಗುತ್ತೆ. ವಿಂಡೋ ಓಪನ್ ಆದಮೇಲೆ ನಿಮಗೆ ಲೆಫ್ಟ್ ರೈಟಲ್ಲಿ 3 ಡಾಟ್ ಇರುತ್ತೆ. 3 ಡಾಟನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಆ್ಯಂಡ್ ಸೈನ್ ಅಪ್ ಆಪ್ಷನ್ ಕೇಳುತ್ತೆ. ಆ ಆಪ್ಷನಲ್ಲಿ ಸೈನಪ್ಪನ್ನು ಚೂಸ್ ಮಾಡಿ. ಸೈನಪ್ ಚೂಸ್ ಮಾಡಿದಾಗ ನಿಮಗೆ ಸ್ಪಾನ್ಸರ್ ಐ ಡಿ ಕೇಳುತ್ತೆ. ಸ್ಪಾನ್ಸರ್ ನಿಮ್ಗೆ ಯಾರು ಮಾಡಿದಾರೋ ಅವರ ಸ್ಪಾನ್ಸರ್ ಐ ಡಿ ಹಾಕಿ ಅವ್ರ ನೇಮ್ ಶೋ ಆಗುತ್ತೆ. ನಿಮ್ಮ ರೈಟು ಲೆಫ್ಟು ಚೂಸ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ನಿಮ್ಮ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಅಡ್ರೆಸ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಆ್ಯಂಡ್ ನಾಮಿನಿ ಡೀಟೇಲ್ ಆ್ಯಂಡ್ ಪ್ಯಾನ್ ಕಾರ್ಡ್ ಡೀಟೇಲ್, ಆಧಾರ್ ನಂಬರ್ ಆ್ಯಂಡ್ ಬ್ಯಾಂಕ್ ಡೀಟೇಲ್ನ ಫಿಲ್ಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡು ಜನ್ರೇಟ್ ಆಗುತ್ತೆ. ಸೊ ನಿಮ್ಮ ಫ್ರೀ ಐ ಡಿ ರೆಡಿ ಆಗಿರುತ್ತೆ. ಸೊ ದೆನ್ ಫ್ರೀ ಐ ಡಿ ಆದಮೇಲೆ ಯೂಸರ್ ಐ ಡಿ ಬಂದಿದೆ, ಪಾಸ್ವರ್ಡ್ ಬಂದಿದೆ, ಬಟ್ ಆಕ್ಟಿವೇಶನ್ ಆಗಬೇಕಲ್ಲ. ನಿಮ್ಮ ಆಕ್ಟಿವೇಶನ್ ಆಗಬೇಕು ನಿಮ್ಮ ಐ ಡಿ ಅಂದರೆ ಕಂಪನಿ ಕೊಟ್ಟಿರೋ 3 ಕಾಂಬೋ ಪ್ಯಾಕೇಜಲ್ಲಿ ಯಾವುದಾದ್ರು ಒಂದು ಪ್ಯಾಕೇಜನ್ನು ಬೈ ಮಾಡುವ ಮೂಲಕ ನಿಮ್ಮ ಐ ಡಿನ ಆಕ್ಟಿವೇಶನ್ ಮಾಡ್ಕೋಬೋದು. ಸೊ 1650 ರೂಪಾಯಿ ಕೊಟ್ಟರೆ ನಿಮಗೆ 13 ಪ್ರಾಡಕ್ಟ್ ಇರೋ 800 PV ಆ್ಯಡ್ ಆಗುತ್ತೆ. 1 lakh ಪರ್ ವೀಕ್ ಸೀಲಿಂಗ್ ಇರುತ್ತೆ. ಮಂತ್ಲಿ 4 lakh ಇರುತ್ತೆ. ಅದೇ ರೀತಿ 3000ಅಲ್ಲಿ ನೀವು ಕಾಂಬೋ ಪ್ಯಾಕನ್ನು ತೊಗೊಂಡು ಐ ಡಿ ಆಕ್ಟಿವೇಶನ್ ಮಾಡೋದು ಅಂದರೆ 18 ಪ್ರಾಡಕ್ಟ್ ಇರುತ್ತೆ. 1500 PV ಆ್ಯಡ್ ಆಗುತ್ತೆ. 2 ಲಕ್ಷ ವೀಕ್ಲಿ ಸೀಲಿಂಗ್ ಇರುತ್ತೆ. 8 ಲಕ್ಷ ಮಂತ್ಲಿ ಸೀಲಿಂಗ್ ಇರುತ್ತೆ.
5,500 ಪ್ಯಾಕೇಜಲ್ಲಿ ಬಂದರೆ 21 ಪ್ರಾಡಕ್ಟ್ ಇರುತ್ತೆ. MRP ವರ್ತಬಲ್ ಪ್ರಾಡಕ್ಟ್ 3,000 PV ಆ್ಯಡ್ ಆಗುತ್ತೆ. ವೀಕ್ಲಿ ಸೀಲಿಂಗ್ ಅಂದರೆ ಕ್ಯಾಪಿಂಗು 5 ಲಕ್ಷ ನೀವು ವೀಕ್ಲಿ ಅರ್ನ್ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರ. 20 ಲ್ಯಾಕ್ ಮಂತ್ಲಿ ಅರ್ನ್ ಮಾಡ್ಬೋದು. ಇದು ಆಕ್ಟಿವೇಶನ್ ಮಾಡೋದಕ್ಕೆ ನೀವು ಚೂಸ್ ಮಾಡಬೇಕಾಗಿರೋ 3 ಕಾಂಬೋ ಪ್ಯಾಕಲ್ಲಿ ಯಾವುದಾದ್ರೂ ಒಂದು. ಇದು ಲೈಫ್ ಟೈಮ್ ಆ್ಯಕ್ಟಿವ್ ಆಗಿರುತ್ತೆ. ಒನ್ ಟೈಮ್ ಮಾತ್ರ ನೀವು ಈ ಕಾಂಬೋ ಪ್ಯಾಕನ್ನು ಬೈ ಮಾಡಬೇಕು. ಸೊ 1,650 ರೂಪಾಯಿ ಕೊಟ್ಟರೆ 800 PV ಆ್ಯಡ್ ಆಗುತ್ತೆ. ನಿಮಗೆ 15 ಪ್ರಾಡಕ್ಟು MRP ವರ್ತಬಲ್ ಪ್ರಾಡಕ್ಟ್ ಲೀಸ್ಟ್ ಇರುತ್ತೆ. ಇದನ್ನು ನೀವು ನೋಡ್ಕೊಬೋದು. ಸೆಕೆಂಡ್ ಥಿಂಗ್ 3,000 ಅದರಲ್ಲಿ ಬಂದರೆ 1,500 PV ಆ್ಯಡ್ ಆಗುತ್ತೆ. ಅಷ್ಟು ಪ್ರಾಡಕ್ಟು ಇರುತ್ತೆ. 5,500 PV ರುಪೀಸಲ್ಲಿ ಬಂದರೆ ನೀವು 3,000 PV ಆ್ಯಡ್ ಆಗಿರುತ್ತೆ. ಪಾಯಿಂಟ್ ವ್ಯಾಲ್ಯೂ ಆ್ಯಡ್ ಆಗಿರುತ್ತೆ. 20 ಪ್ರಾಡಕ್ಟ್ ಲೀಸ್ಟು ಇರುತ್ತೆ. ಅದು MRP ಪ್ರೈಸಲ್ಲಿ ನೀವು ಬೈ ಮಾಡಬೇಕಾಗುತ್ತೆ. ಬಿಕಮ್ ಎ ಡಿಸ್ಟ್ರಿಬ್ಯೂಟ್ರ್. ಫಸ್ಟ್ ಸ್ಟೆಪ್ ಏನು, ನಿಮ್ಮ ಆಸ್ ಎ ಡಿಸ್ಟ್ರಿಬ್ಯೂಟರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಜನರೇಟ್ ಆಗುತ್ತೆ. ಸೊ ನಾವು ಹೈಬ್ರಿಡ್ ಬಿಸ್ನೆಸ್ ಪ್ಲ್ಯಾನಿಗೆ ಬಂದುಬಿಡೋಣ. ಇದು ಹೈಬ್ರಿಡ್ ಬಿಸ್ನೆಸ್ ಪ್ಲ್ಯಾನ್ ಅಂದರೆ ಮ್ಯಾಚಿಂಗ್ ಇನ್ಕಮ್ ಆ್ಯಂಡ್ ಬೈನರಿ ಇನ್ಕಮ್ ಆ್ಯಂಡ್ ಜನರೇಷನ್ ಇನ್ಕಮ್, ದಟ್ ಈಸ್ ಕಾಲ್ಡ್ ಹೈಬ್ರಿಡ್ ಬಿಸ್ನೆಸ್ ಪ್ಲ್ಯಾನ್. ಈಗ ಬೈನರಿ ಇನ್ಕಮಿಗೆ ಬಂದರೆ ಫಸ್ಟ್ ಬೈನರಿಲಿ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ. ಸೆಕೆಂಡು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಸಿಗುತ್ತೆ. ಥರ್ಡ್ ಬಂದು CP ಬೋನಸ್ ಸಿಗುತ್ತೆ. ಫೋರ್ತ್ ಬಂದು ನಿಮಗೆ ಅವಾರ್ಡ್ ಆ್ಯಂಡ್ ರಿವಾರ್ಡ್ ಸಿಗುತ್ತೆ. ಸೊ ಫಸ್ಟ್ ಮ್ಯಾಚಿಂಗ್ ಇನ್ಕಮ್ ನೋಡೋಣ. ನೀವು ಇಬ್ಬರನ್ನ ಜಾಯ್ನ್ ಮಾಡಿರ್ತೀರ. ನೀವು 5,500 ರೂಪಾಯಿ ಕಾಂಬೋ ಪ್ಯಾಕನ್ನು ಜಾಯ್ನ್ ಮಾಡ್ತೀರಾ. ಅಲ್ಲಿಗೆ 3,000 PV ಆ್ಯಡ್ ಆಗುತ್ತೆ. ನೀವು ಆ ಇಬ್ಬರನ್ನ ವ್ಯಕ್ತಿನ ಜಾಯ್ನ್ ಮಾಡಿದ್ದೀರಾ, ಆಗ ಒಂದು ಪೇರ್ ಮ್ಯಾಚ್ ಆಗುತ್ತೆ. ಒಂದು ಪೇರಿಗೆ ನಿಮಗೆ ಇದು 2:1 ಆಗಿರುತ್ತೆ. 1:2 ಆಗಿರೋದ್ರಿಂದ ನಿಮಗೆ 16% ಅಂದರೆ 4,480 ರೂಪೀಸ್ ಒಂದು ಮ್ಯಾಚಿಂಗ್ ಇನ್ಕಮ್. ಸೊ ಸೆಕೆಂಡ್ ಲೆವೆಲಲ್ಲಿ ನಿಮಗೆ 2 ಪೇರ್ ಮ್ಯಾಚ್ ಆಗುತ್ತೆ, 960 ರೂಪೀಸ್. ಥರ್ಡ್ ಲೆವೆಲಲ್ಲಿ ನಿಮ್ಮದು ಪೇರ್ ಮ್ಯಾಚ್ ಆಗಿರುತ್ತೆ 4 ಮ್ಯಾಚ್ ಆಗುತ್ತೆ. 4 ಮ್ಯಾಚ್ ಅಂದರೆ 1,940 ರೂಪೀಸ್. ಅಗೇನ್ ಡುಪ್ಲಿಕೇಶನ್ ಯು ಕ್ಯಾನ್ ಅರ್ನ್ 20 ಲ್ಯಾಕ್ ಪರ್ ಮಂತ್. ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ 10% ಇರುತ್ತೆ. ಸಪೋಸ್ ಲೆಫ್ಟ್ ಟೀಮ್ ಆ್ಯಂಡ್ ರೈಟ್ ಟೀಮ್, A ಮತ್ತು B ವ್ಯಕ್ತಿಗಳು ಅಥವಾ ಟೀಮಿಂದ A ಮತ್ತು B ಟೀಮಿಂದ ನಿಮ್ಮ ಲೆಫ್ಟ್ ಟು ರೈಟಲ್ಲಿ, ಅಥವಾ ಡೈರೆಕ್ಟ್ ಸ್ಪಾನ್ಸರ್ ಅಂದರೆ A, B, C ಇವು 3 ಪೀಪಲ್ ನಿಮ್ಮ ಡೈರೆಕ್ಟ್ ಆಗಿದ್ದರೆ, A ಅನ್ನೋ ವ್ಯಕ್ತಿ ಸಪೋಸ್ 1 ಲಕ್ಷ ಇನ್ಕಮ್ ತೊಗೊಂಡ್ರೆ, B ಅನ್ನೋ ವ್ಯಕ್ತಿ 2 ಲಕ್ಷ ಇನ್ಕಮ್ ತೊಗೊಂಡ್ರೆ, C ಅನ್ನೋ ವ್ಯಕ್ತಿ 3 ಲಕ್ಷ ತೊಗೊಂಡ್ರೆ, ಟೋಟಲ್ ನಿಮ್ಮ ಡೈರೆಕ್ಟ್ ಸ್ಪಾನ್ಸರಿಂದ ಎಷ್ಟು ಇನ್ಕಮ್ ತೊಗೊಂಡಿದ್ದಾರೆ, 6 ಲಕ್ಷ ಇನ್ಕಮ್ ತೊಗೊಂಡಿದ್ದಾರೆ. ದೆನ್ ಯುವರ್ ಇನ್ಕಮ್ ವಿಲ್ ಬಿ 10% ಅಂದರೆ 60,000 ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಆಗಿರುತ್ತೆ. ಕ್ಲಬ್ ಬೋನಸ್ ಅಂದರೆ ನೀವು ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಟೀಮಲ್ಲಿ 20,000 PV ಆರ್ 20,000 CP ವಾಟ್ ಎವರ್ ಯಾವುದಾದ್ರೂ ಮ್ಯಾಚ್ ಆದರೆ ಒಂದು ವೀಕಲ್ಲಿ ನಿಮಗೆ 4,000 ರೂಪೀಸ್ ಎಕ್ಸ್ಟ್ರಾ CP ಬೋನಸ್ ಸಿಗುತ್ತೆ. ಯು ಕ್ಯಾನ್ ಅರ್ನ್ 16,000 ಪರ್ ಮಂತ್ ಫ್ರಮ್ ಕ್ಲಬ್ ಬೋನಸ್. ಅವಾರ್ಡ್ ಆ್ಯಂಡ್ ರಿವಾರ್ಡಿಗೆ ಬಂದರೆ ನಿಮ್ಮ ರೈಟ್ ಟೀಮು ಲೆಫ್ಟ್ ಟೀಮಲ್ಲಿ 10,000 PV 15,000 PV ಆಯಿತು ಅಂದರೆ 1,000. ಅದೇ ಇದು ಫ್ಲಶ್ ಔಟ್ ಆಗೋಲ್ಲ, ಇದು ಕ್ಯಾರ್ಫರ್ಡ್. ಮತ್ತು ಎಗೇನ್ 10,000 PV ಆ್ಯಡ್ ಆದರೆ 20,000 PV ಆಗುತ್ತೆ. ಎಗೇನ್ 50,000 PV ಆ್ಯಡ್ ಆದರೆ 30,000 PV ಆಗುತ್ತೆ. ಸೊ 2,500 ಮತ್ತು ರಿವಾರ್ಡ್ ಸಿಗುತ್ತೆ. ಸೆಕೆಂಡ್ 20ಗೆ ಮತ್ತೆ 20,000 PV ಆ್ಯಡ್ ಆಯಿತು ಅಂದರೆ 40,000 ಆಗುತ್ತೆ. ಎಗೇನ್ 30,000 PV ಆ್ಯಡ್ ಆಯಿತು ಅಂದರೆ ಅಲ್ಲಿ ಮತ್ತೆ ಎಕ್ಸ್ಟ್ರಾ 5,000. ಹೀಗೆ ಅಪ್ ಟು 13 ಲೆವೆಲ್ವರೆಗೂ ಕೊಡ್ತಾನೆ. 13 ಲೆವೆಲ್ವರೆಗೂ ಕೊಟ್ಟರೆ ನಿಮಗೆ ಟೋಟಲ್ 1,50,00,000 ರಿವಾರ್ಡ್ ಇನ್ಕಮ್ ತೊಗೋಬೋದು. ಪವರ್ ಆಫ್ ಡುಪ್ಲಿಕೇಶನ್ ಅಪ್ ಟು ನೀವು 1 ವರ್ಷದಲ್ಲಿ 30 ಲಕ್ಷ ದುಡಿಯುವ ಪ್ಲ್ಯಾನ್ ಇದು. ಸೊ 15 ವೀಕ್ಸ್ 40 ಲ್ಯಾಕ್ಸ್ ಅಂದರೆ 15 ವೀಕ್ಸನ್ನು ವರ್ಕಾಗಿ ಯಾರು ಇನಿಷಿಯೇಟಿವ್ ತೊಗೊಂಡು ಕೆಲಸ ಮಾಡಿದ್ರೆ 15 ವೀಕ್ಸಲ್ಲಿ 40 ಲ್ಯಾಕ್ಸ್ ಅರ್ನ್ ಮಾಡೋದು ಫಾರ್ಮುಲಾ ಇದು. ಸೊ ಎವ್ರಿ ವೀಕ್ ಈ ಇಬ್ಬರು ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡಬೇಕಷ್ಟೇ ಇದು ಕೆಲಸ.
ಎವ್ರಿ ವೀಕು ಇಬ್ಬರು ಪರ್ಸನ್. ಫಸ್ಟ್ 3 ವೀಕು ಆ್ಯಸ್ ಎ ಲೀಡರ್ ಆಗಬೇಕು ಅನ್ನೋರು 3 ವೀಕು ಕೆಲಸ ಮಾಡಿದ್ರೆ ಸಾಕು 40 lakhs ಗ್ಯಾರಂಟಿ ಅರ್ನ್ ಮಾಡ್ತೀರಾ. ಅದು ಹೇಗೆ ಅಂದರೆ, ಫಸ್ಟ್ ವೀಕು ನೀವು ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಸೆಕೆಂಡ್ ವೀಕು ಅವರು ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋ ಥರ ಮಾಡಬೇಕು. ಅಗೇನ್ ಥರ್ಡ್ ಲೆವೆಲಲ್ಲಿ ಥರ್ಡ್ ವೀಕು ಅವರಿಂದ ಇಬ್ಬಿಬ್ಬರನ್ನ ಮಾಡಿಸೋಕ್ಕೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಇನ್ಕಮ್ಮು ಥರ್ಡ್ ಲೆವೆಲ್ ಇನ್ಕಮ್ ಬಂದಿರುತ್ತೆ. ಇದು 1650 ರೂಪಾಯಿ ಪ್ಯಾಕೇಜಿಂದು 800 PV ಬೈನರಿ ಸಿಸ್ಟಮ್ ಹೇಳ್ತಾ ಇದ್ದೀನಿ. ಫಸ್ಟ್ ವೀಕು ಅದು ಸೆಕೆಂಡ್ ವೀಕು ಥರ್ಡ್ ವೀಕಲ್ಲಿ ಇರೋರಿಗೆ ಅದು ಫಸ್ಟ್ ವೀಕ್ ಆಗಿರುತ್ತೆ. ಸೆಕೆಂಡ್ ವೀಕಲ್ಲಿ ಇರೋರಿಗೆ ಅದು ಫಸ್ಟ್ ವೀಕ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಎಗೇನ್ 1 ವೀಕಲ್ಲಿ 1 ಪರ್ಸನ್ನು 2 ವ್ಯಕ್ತಿನ ಮಾಡಿದ್ರೆ ಪವರ್ ಆಫ್ ಡೂಪ್ಲಿಕೇಶನ್ 15 ವೀಕಲ್ಲಿ 40 lakhs rupees. ರೀಪರ್ಚೇಸ್ ಇನ್ಕಮ್ ಅಪ್ ಟು 89th. ನೀವು ರ್ಯಾಂಕ್ ವೈಸಲ್ಲಿ ಅಪ್ ಟು ಎಲ್ಲ ಫಂಡ್ಗಳು ರಿಲೀಸ್ ಆಗುತ್ತೆ. ಪರ್ಫಾರ್ಮೆನ್ಸ್ ಬೋನಸ್, ರ್ಯಾಂಕ್ ಇನ್ಕಮ್, ಡೈರೆಕ್ಟ್ ಇನ್ಕಮ್, ಲೀಡರ್ಶಿಪ್ ಬೋನಸ್, ಸೂಪರ್ ಬೋನಸ್, CP ಬೋನಸ್, ಸ್ಟಾರ್ ಬೋನಸ್, ಟ್ರಾವೆಲಿಂಗ್ ಫಂಡ್, ಬೈಕ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್, ರಾಯಲ್ಟಿ ಫಂಡ್. ಟೋಟಲ್ 89% ಎಲಿಜಿಬಲ್ ಆಗ್ತೀರಾ. ಅಂದರೆ ಯಾವಾಗ ಅಂದರೆ ನಿಮ್ಮ ರ್ಯಾಂಕು 30% ಇರಬೇಕು. 30% ಅಂದರೆ ನೀವು ಆ್ಯಸ್ ಎ ಕ್ರೌನ್ ರ್ಯಾಂಕ್ ಅಚೀವರ್ ಆಗಿರಬೇಕು. ಆಗ ನೀವು 89%ಗೆ ಎಲಿಜಿಬಲ್. ರೀಪರ್ಚೇಸ್ ಇನ್ಕಮಲ್ಲಿ ನಿಮಗೆ ಜಸ್ಟ್ 1000 ಅಬವ್ BV ಆದರೆ 10% ಇನ್ಕಮಿಗೆ ಕೂತಿರ್ತೀರ. 7500 ಎಬೋ BV ಆದರೆ 15%ಗೆ ಕೂತಿರ್ತೀರ. 25,000 ಎಬೋ BV ಆದರೆ 20% ಕೂತಿರ. 75,000 ಎಬೋ BV ಆದರೆ ನೀವು ಸ್ಟಾರ್ ಆಗ್ತೀರಾ. 25 ಸ್ಟಾರ್ ಆದರೆ 25%ಗೆ ನೀವು ರೀಪರ್ಚೇಸ್ ಇನ್ಕಮ್ ತೊಗೊಳಕ್ಕೆ ಎಲಿಜಿಬಲ್ ಆಗಿರ್ತೀರ. ರೀಪರ್ಚೇಸ್ ಇನ್ಕಮ್ ಅಂದರೆ ಸ್ಟಾರ್ ಫಂಡ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಹೌ ಟು ಬಿಕಮ್ ಎ ಸ್ಟಾರ್ ಆಗಬೇಕು. ಸ್ಟಾರ್ ಆಗಬೇಕು ಅಂದರೆ ಏನು ಮಾಡಬೇಕು? ಸ್ಟಾರ್ ಆಗಬೇಕು ಅಂದರೆ ಜಸ್ಟ್ ನಿಮ್ಮ ರೈಟ್ ಆ್ಯಂಡ್ ಲೆಫ್ಟ್ ಟೀಮಲ್ಲಿ, ಲೆಫ್ಟ್ ಟೀಮಲ್ಲಿ 11,000 BV, ರೈಟ್ ಟೀಮಲ್ಲಿ 10,000 BV, ರೈಟ್ ಲೆಫ್ಟ್ ವಾಟ್ ಎವರ್ ಎಲ್ಲಾದರೂ ಸರಿ 11,000 BV 10,000 BV ಮ್ಯಾಚ್ ಆಯಿತು, ನಿಮಗೆ ನೀವೇನಾಗ್ತೀರಾ? ಸ್ಟಾರ್ ಆಗ್ತೀರಾ. ಸ್ಟಾರ್ ಆದರೆ ಏನು ಸಿಗುತ್ತೆ? ಸ್ಟಾರ್ ಫಂಡು 2% 2,000 ಸಿಗುತ್ತೆ. ಆಮೇಲೆ ಪರ್ಫಾರ್ಮೆನ್ಸ್ ಬೋನಸ್ಸು 1,850, ಟೋಟಲ್ 3,850 ನಿಮ್ಮ ಎಕ್ಸ್ಟ್ರಾ ಫಂಡ್ ಆಗುತ್ತೆ. ಸೆಕೆಂಡು, ನೀವು ಸಿಲ್ವರ್ ಸ್ಟಾರ್ ಆದರೆ 26%ಗೆ ಕೂತಿರ್ತೀರ. ಸ್ಟಾರ್ ಫಂಡು 4% ಕೊಡ್ತಾನೆ. ನಿಮ್ಮ ಕೆಳಗಡೆ 60,000 BV ಎಲಿಜಿಬಲ್ ಆಗೋ ಒಂದು ಸ್ಟಾರನ್ನು ಕ್ರಿಯೇಟ್ ಮಾಡಿದ್ರೆ ನೀವು ಟೋಟಲ್ 15,000 ಇನ್ಕಮ್ ಎಕ್ಸ್ಟ್ರಾ ತೊಗೊತೀರ. 4% ಸ್ಟಾರ್ ಫಂಡ್ 4% ಫಿಕ್ಸ್ ಇರುತ್ತೆ. 27%ಗೆ ನೀವು ಗೋಲ್ಡ್ ಸ್ಟಾರ್ ಆಗಬೇಕು ಅಂದರೆ ಏನು ಮಾಡಬೇಕು? 2 ಸ್ಟಾರ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ನೀವು ಗೋಲ್ಡ್ ಸ್ಟಾರ್ ಆಗ್ತೀರಾ. ಗೋಲ್ಡ್ ಸ್ಟಾರ್ ಅಂದರೆ 25,540 ರೂಪೀಸ್ ಸಿಗುತ್ತೆ. ನೀವು ಪ್ಲಾಟಿನಮ್ ಸ್ಟಾರ್ ಆಗಬೇಕು ಅಂದರೆ ನಿಮ್ಮ ಕೆಳಗಡೆ 3 ಸ್ಟಾರ್ ಆಗಬೇಕು. ಎಮ್ರಲ್ಡ್ ಸ್ಟಾರ್ ಆಗಬೇಕು ಅಂದರೆ 4 ಸ್ಟಾರ್ ಆಗಬೇಕು. ರೂಬಿ ಸ್ಟಾರ್ ಆಗಬೇಕು ಅಂದರೆ ನಿಮ್ಮ ಕೆಳಗಡೆ 5 ಜನ ಸ್ಟಾರ್ಗಳನ್ನ ಕ್ರಿಯೇಟ್ ಮಾಡಬೇಕು. ಡೈಮಂಡ್ ಸ್ಟಾರ್ ಆಗಬೇಕು ಅಂದರೆ ನಿಮ್ಮ ಕೆಳಗಡೆ 6 ಜನ ಸ್ಟಾರ್ ಆಗಬೇಕು. ಶೈಪರ್ ಸ್ಟಾರ್ ಆಗಬೇಕು ಅಂದರೆ ನಿಮ್ಮ ಕೆಳಗಡೆ 7 ಜನ ಸ್ಟಾರ್ ಆಗಬೇಕು. ಕ್ರೌನ್ ಸ್ಟಾರ್ ಆಗಬೇಕು ಅಂದರೆ ನಿಮ್ಮ ಕೆಳಗಡೆ 8 ಜನ ಸ್ಟಾರ್ ಆಗಬೇಕು. ಡೈರೆಕ್ಟ್ 8 ಜನ ಸ್ಟಾರ್ ಆದರೆ ನಿಮ್ಮ ಇನ್ಕಮ್ ಫಾರ್ 60,000 BV ಕ್ವಾಲಿಫೈಡ್. ಟೋಟಲ್ ಎಲ್ಲ ಫಂಡ್ಗಳು ಸೇರಿ 1,22,400 rupees Crown Star Fund every month. Let's HHI Crown Star. Your time starts now. Thank you very much.